ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಫೆಕ್ಸ್ ಬ್ಯಾಂಕ್ ಈ ಬ್ಯಾಂಕ್ ಸೆಪ್ಟೆಂಬರ್ 1, 2024 ಒಂದು ಎಕ್ಸಾಮ್ ನಡೆಸಿತ್ತು ಸ್ನೇಹಿತರೆ. ಬ್ಯಾಂಕ್ ಅಸಿಸ್ಟೆಂಟ್ ಹುದ್ದೆಯ ನೇಮಕಾತಿಗಾಗಿ ನಡೆಸಿರ್ತಕ್ಕಂಥ ಎಕ್ಸಾಮ್ ಅದಾಗಿತ್ತು. ಈಗಾಗಲೇ ಈ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಕೀ ಆನ್ಸರ್ ಕೂಡ ಬಿಟ್ಟಾರಿ. ಕೀ ಆನ್ಸರ್ ಕೂಡ ಈ ಬ್ಯಾಂಕಿನ ಅಫೀಷಿಯಲ್ ವೆಬ್ಸೈಟ್ನಾಗ ಬಿಟ್ಟಾರಿ. ಯಾರು ಕೀ ಆನ್ಸರ್ ಇನ್ನೂ ತನಕ ನೋಡಿಲ್ಲೋ, ಈ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಫೆಕ್ಸ್ ಬ್ಯಾಂಕಿನ ಅಫೀಷಿಯಲ್ ವೆಬ್ಸೈಟ್ನಾಗ ಹೋಗಿ ನೀವು ಕೀ ಆನ್ಸರನ್ನು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಭಾಳಷ್ಟು ಜನ ಏನಂದ್ರೆ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ವಿಡಿಯೋ ಮಾಡ್ರಿ ಅಂತ ಕಮೆಂಟ್ ಮಾಡ್ತಿದ್ದೀರಿ ಸ್ನೇಹಿತರೆ. ಹಾಗಾಗಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಈ ವಿಡಿಯೋದೊಳಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಏನದಲ್ರಿ, ಹಿಂದಿನ DCC ಬ್ಯಾಂಕ್ ಎಕ್ಸಾಮ್ಗಳ ಕಟ್ ಆಫ್ ಮಾರ್ಕ್ಸ್ ಆಧಾರದ ಮೇಲೆ ಈ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸನ್ನು ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಜನರಲ್ ಕ್ಯಾಟಗರಿ ನೋಡ್ರಿ, ಸಾಮಾನ್ಯ ವರ್ಗ. ಈ ಜನರಲ್ ಕ್ಯಾಟಗರಿ ಒಳಗೆ ಮಹಿಳಾ ಅಭ್ಯರ್ಥಿಗಳದ 140 ತನಕ ನಿಲ್ಲಬಹುದು. ಗ್ರಾಮೀಣ ಅಭ್ಯರ್ಥಿ 155, ಕನ್ನಡ ಮಾಧ್ಯಮ 160, ಅಂಗವಿಕಲ 140, ಮಾಜಿ ಸೈನಿಕ 100 ಮಾರ್ಕ್ಸ್. 100 ಮಾರ್ಕ್ಸ್ ಆಸ್ಪಾಸ್ ಮಾರ್ಕ್ಸ್ ಅಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು. ಯೋಜನಾ ನಿರಾಶ್ರಿತರ 140, ಇತರರ 150 ಮಾರ್ಕ್ಸ್. ಈ ರೀತಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಸ್ನೇಹಿತರೆ. ಇದ್ಯಾವುದ್ರಿ? ಜನರಲ್ ಕ್ಯಾಟಗರಿಯ ಅಭ್ಯರ್ಥಿಗಳಿಗಿದೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಅಂದ್ರೆ SC ಕ್ಯಾಟಗರಿ ಅಭ್ಯರ್ಥಿಗಳದ ಕಟ್ ಆಫ್ ಮಾರ್ಕ್ಸ್ ಯಾವ ರೀತಿ ನಿಲ್ಲಬಹುದು ಅಂತ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ನೋಡೋದಾದ್ರೆ, ಮಹಿಳಾ ಅಭ್ಯರ್ಥಿಗಳಿಗೆ 130, SC ಕ್ಯಾಟಗರಿ ಒಳಗನೆ ಮಹಿಳಾ ಅಭ್ಯರ್ಥಿಗಳಿಗೆ 130 ತನಕ ನಿಲ್ಲಬಹುದು. ಗ್ರಾಮೀಣ ಅಭ್ಯರ್ಥಿ 140, ಕನ್ನಡ ಮಾಧ್ಯಮ 140, ಅಂಗವಿಕಲ 125, ಇತರರು 140. SC ಕ್ಯಾಟಗರಿ ಒಳಗನೆ ಈ ಗ್ರಾಮೀಣ, ಕನ್ನಡ ಮಾಧ್ಯಮ, ಅಂಗವಿಕಲ ಏನೂ ರಿಸರ್ವೇಷನ್ ಇಲ್ದೇನೆ ಜಸ್ಟ್ SC ಕ್ಯಾಟಗರಿ ಅಂತ ಹೇಳಿ ಅರ್ಜಿ ಸಲ್ಲಿಸಿರ್ತಾರೆ. ಅಂಥವ್ರದ್ದು 140 ಮಾರ್ಕ್ಸ್ ತನಕ ನಿಲ್ಲಬಹುದು ಸ್ನೇಹಿತರೆ. ಯೋಜನಾ ನಿರಾಶ್ರಿತರದ ಕಟ್ ಆಫ್ ಮಾರ್ಕ್ಸ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ಯಾಕಂತಂದ್ರೆ ಈ SC ಕ್ಯಾಟಗರಿಯ ಯೋಜನಾ ನಿರಾಶ್ರಿತರಿಗೆ ಹುದ್ದೆಗಳ ಮೀಸಲಿರಲಿಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ನಾಗ ಆ ಅಂಕಗಳ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. SC ಕ್ಯಾಟಗರಿಗೆ ಇಷ್ಟೇನಪ್ಪ ಅಂದ್ರೆ ಕಟ್ ಆಫ್ ನಿಲ್ಲಬಹುದು ಸ್ನೇಹಿತರೆ. ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟರ 130 ಅಂದ್ರೆ ಎಕ್ಸಾಕ್ಟ್ 130 ನಿಲ್ತದಂತಿಲ್ಲ. 130ರಿಂದ 140 ಈ ರೀತಿ ಏನಪ್ಪ ಅಂದ್ರೆ ಸ್ವಲ್ಪ ಆಸ್ಪಾಸ್ನಾಗ 125ರಿಂದ 130 ಅಥವಾ 130ರಿಂದ 135 ಈ ರೀತಿ ಆಸ್ಪಾಸ್ನೊಳಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಟ್ ಆಫ್ ಮಾರ್ಕ್ಸ್ ಅಷ್ಟು ನಿಲ್ತದಂತ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ST ಕ್ಯಾಟಗರಿ. ST ಕ್ಯಾಟಗರಿಯ ಮಹಿಳಾ ಅಭ್ಯರ್ಥಿಗಳಿಗೆ 140 ಮಾರ್ಕ್ಸ್ ನಿಲ್ಲಬಹುದು. ಗ್ರಾಮೀಣ ಅಭ್ಯರ್ಥಿ 155, ಅಂಗವಿಕಲ 140, ಇತರರು 155. ನೋಡ್ರಿ, ಗ್ರಾಮೀಣ ಆಮೇಲೆ ಕನ್ನಡ ಮಾಧ್ಯಮ ಅಂತ ಯಾರು ಹಾಕಿರಲ್ರಿ, ಕನ್ನಡ ಮಾಧ್ಯಮ ಮತ್ತು ರೂರಲ್ ಅಂತ ಯಾರು ಹಾಕಿರಲ್ರಿ, ಯಾವುದೇ ಕ್ಯಾಟಗರಿ ಆಗಲ್ರಿ ಕಟ್ ಆಫ್ ಮಾರ್ಕ್ಸ್ ಹೈ ನಿಲ್ತದೆ. ಯಾಕಂತಂದ್ರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮದ ಅಭ್ಯರ್ಥಿಗಳು ಬಹಳ ಜನ ಅರ್ಜಿ ಸಲ್ಲಿಸ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಕಟ್ ಆಫ್ ಹೈ ನಿಲ್ತದೆ. 155 ಅಂತಂದ್ರೆ ಒಂದು 145ರಿಂದ 155 ತನಕ ಆ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಸ್ನೇಹಿತರೆ. ಈ ST ಕ್ಯಾಟಗರಿಯ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಾಗಲಿ, ಮಾಜಿ ಸೈನಿಕ ಆಮೇಲೆ ಯೋಜನಾ ನಿರಾಶ್ರಿತರಿಗೆ ಹುದ್ದೆಗಳ ಮೀಸಲಿರಲಿಲ್ಲ ಸ್ನೇಹಿತರೆ. ಓಕೆ ರೀ. ಇನ್ ಕೇಸ್ ನೀವು ಕನ್ನಡ ಮಾಧ್ಯಮ ಅಂತ ಹೇಳಿ ಅರ್ಜಿ ಸಲ್ಲಿಸೋದ್ರಾಗಲಿ ಅಥವಾ ಮಾಜಿ ಸೈನಿಕ ಅಂತ ಯೋಜನಾ ನಿರಾಶ್ರಿತರು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ನಿಮಗೆ ಇತರರುದಾಗ ಕನ್ಸಿಡರ್ ಮಾಡ್ತಾರೆ. ನಿಮ್ಗೆ ಇತರರುದಾಗ ಕನ್ಸಿಡರ್ ಮಾಡಿ ಈ ಒಂದು ಕಟ್ ಆಫ್ ಮಾರ್ಕ್ಸ್ ಅನ್ನ ಪರಿಗಣನೆಗೆ ತಗೊಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಕ್ಯಾಟಗರಿ 1. ಕ್ಯಾಟಗರಿ 1ನ ಮಹಿಳಾ ಅಭ್ಯರ್ಥಿಗಳಿಗೆ 132, ಗ್ರಾಮೀಣ ಅಭ್ಯರ್ಥಿಗಳಿಗೆ 144, ಅಂಗವಿಕಲ ಅಭ್ಯರ್ಥಿಗಳಿಗೆ 140, ಇತರರಿಗೆ ಅದರ್ಸ್ಗೆ 155. ಈ ರೀತಿ ಕಟ್ ಆಫ್ ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಮಾಡಬಹುದು ಸ್ನೇಹಿತರೆ. ಇನ್ ಕೇಸ್ ನೀವು ಕ್ಯಾಟಗರಿ 1 ಅವರು ಮಹಿಳಾ ಅಭ್ಯರ್ಥಿಗಳಾಗಿದ್ರಿ, 140 ಮಾರ್ಕ್ಸ್ ನೀವು ತಗೊಂಡಿದ್ರಿ ಅಂತಂದ್ರೆ ಕಟ್ ಆಫ್ ಲಿಸ್ಟ್ ಒಳಗೆ ನಿಮ್ದು ಹೆಸರು ಕುಂದ್ರುವಂಥ ಚಾನ್ಸಸ್ ಐತೆ ಅಂತ ಅರ್ಥ ಸ್ನೇಹಿತರೆ. ಈ ಕ್ಯಾಟಗರಿ 1 ನಲ್ಲಿಯೂ ಕೂಡ ಈ ಕ್ಯಾಟಗರಿ 1 ನಲ್ಲಿ ಕನ್ನಡ ಮಾಧ್ಯಮ, ಮಾಜಿ ಸೈನಿಕರು ಆಮೇಲೆ ಯೋಜನಾ ನಿರಾಶ್ರಿತರಿಗೆ ಹುದ್ದೆಗಳ ಮೀಸಲಿರಲಿಲ್ಲ ಸ್ನೇಹಿತರೆ. ಇನ್ ಕೇಸ್ ನೀವು ಈ ಕ್ಯಾಟಗರಿ ಅಭ್ಯರ್ಥಿಗಳು ಈ ಕನ್ನಡ ಮಾಧ್ಯಮ, ಮಾಜಿ ಸೈನಿಕ ಅಥವಾ ಯೋಜನಾ ನಿರಾಶ್ರಿತರು ಅಂತ ರಿಸರ್ವೇಷನ್ ಕೋರಿ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಇತರರುದ ಕನ್ಸಿಡರ್ ಮಾಡ್ತಾರ. ಈ ಕ್ಯಾಟಗರಿ 1 ಇತರರು ಅಂತ ಕನ್ಸಿಡರ್ ಮಾಡಿ ಕಟ್ ಆಫ್ ಪರಿಗಣನೆಗೆ ತಗೊಳ್ತಾರೆ ಸ್ನೇಹಿತರೆ.
ನೆಕ್ಸ್ಟ್ ಕ್ಯಾಟಗರಿ 2A. ಕ್ಯಾಟಗರಿ 2A ನೋಡ್ರಿ ಮಹಿಳಾ ಅಭ್ಯರ್ಥಿಗಳಿಗೆ 130, ಗ್ರಾಮೀಣ 145, ಅಂಗವಿಕಲ 110. ಈ ಅಂಗವಿಕಲ ನೋಡ್ರಿ ಸ್ನೇಹಿತರೆ ಯಾವುದೇ ಕ್ಯಾಟಗರಿ ಇರಲಿ ಅಂಗವಿಕಲ ಏನಪ್ಪ ಅಂದ್ರೆ 130 ಪ್ಲಸ್ ದಾಟೋದೇ ಇಲ್ರಿ, ಅದ್ರೊಳಗಡೆನೆ ಇರ್ತೈತಿ. ನಾರ್ಮಲ್ ಏನಪ್ಪಾ ಅಂತಂದ್ರೆ ಅಂಗವಿಕಲ ಅಭ್ಯರ್ಥಿಗಳ ಕಟ್ ಆಫ್ ಮಾರ್ಕ್ಸ್ ಕಡಿಮೆನೇ ಇರ್ತದೆ. ಏನೋ ರೇರ್ ಅಥವಾ ಬಹಳ ಎಕ್ಸೆಪ್ಷನಲ್ ಕೇಸಸ್ದೊಳಗೆ ಒಂದೆರಡು ಸತಿ ಕಟ್ ಆಫ್ ಮಾರ್ಕ್ಸ್ ಹೆಚ್ಚಿಗೆ ನಿಲ್ಬಹುದು. ಬಟ್ ಮ್ಯಾಕ್ಸಿಮಮ್ ಟೈಮ್ ಏನಪ್ಪ ಅಂದ್ರೆ ಈ ಅಂಗವಿಕಲ ಅಭ್ಯರ್ಥಿಗಳದ್ದು ಯಾವುದೇ ಕ್ಯಾಟಗರಿ ಇರಲಿ ಕಡಿಮೆ ನಿಂತಿರ್ತೈತಿ, ಕಟ್ ಆಫ್ ಮಾರ್ಕ್ಸ್ ಕಡಿಮೆ ನಿಂತಿರ್ತದೆ. ಅದೇ ರೀತಿ ಮಾಜಿ ಸೈನಿಕ ಕೂಡ ಸೇಮ್ ಸ್ನೇಹಿತರೆ, 90ರಿಂದ 100 ಮಾರ್ಕ್ಸ್ ತಗೊಂಡ್ರು ಸಾಕು, ಅವ್ರದ್ದು ಏನಪ್ಪಾ ಅಂದ್ರೆ ಕಟ್ ಆಫ್ ಲಿಸ್ಟ್ನಾಗ ಅವ್ರದ್ದು ಹೆಸರು ಕುಂತಿರ್ತದೆ. ನೆಕ್ಸ್ಟ್ ಇತರರು, ಈ ಕ್ಯಾಟಗರಿ 2A ಒಳಗೆ ಇತರರಿಗೆ 150 ಮಾರ್ಕ್ಸ್ ತನಕ ನಿಲ್ಲಬಹುದು. ಈ ಕ್ಯಾಟಗರಿ 2A ಕನ್ನಡ ಮಾಧ್ಯಮ ಯೋಜನಾ ನಿರಾಶ್ರಿತರಿಗೆ ಹುದ್ದೆಗಳ ಮೀಸಲಿರಲಿಲ್ಲ ಸ್ನೇಹಿತರೆ. ಇನ್ ಕೇಸ್ ನೀವು 2A ಕ್ಯಾಟಗರಿ ಅವ್ರು ಆಗಿದ್ರಿ, ಕನ್ನಡ ಮೀಡಿಯಂ ಅಂತ ಕಿಸಿಂದ ಹೇಳಿ ರಿಸರ್ವೇಶನ್ ಕೋರಿ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಇತರರು ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಇತರರು ಏನಪ್ಪಾ ಅಂದ್ರೆ ಈ ಮಹಿಳಾ, ಗ್ರಾಮೀಣ, ಅಂಗವಿಕಲ, ಮಾಜಿ ಸೈನಿಕ ಕಂಪೇರ್ ಮಾಡಿದ್ರೆ ಇತರರೊಳಗೆ ಕಟ್ ಆಫ್ ಮಾರ್ಕ್ಸ್ ಹೆಚ್ಚಿಗೆ ನಿಲ್ತದೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಕ್ಯಾಟಗರಿ 2B. 2B ನೋಡ್ರಿ ಮಹಿಳಾ ಅಭ್ಯರ್ಥಿಗಳಿಗೆ 125, ಗ್ರಾಮೀಣ 140, ಇತರರಿಗೆ 140. ಈ ರೀತಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಸ್ನೇಹಿತರೆ. ಈ ಕ್ಯಾಟಗರಿ 2B ಕೂಡ ಕನ್ನಡ ಮಾಧ್ಯಮ, ಮಾಜಿ ಸೈನಿಕ, ಅಂಗವಿಕಲ, ಯೋಜನಾ ನಿರಾಶ್ರಿತರಿಗೆ ಹುದ್ದೆಗಳ ಮೀಸಲು ಇರಲಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಕ್ಯಾಟಗರಿ 3A. ಕ್ಯಾಟಗರಿ 3A ನಲ್ಲಿ ಮಹಿಳಾ ಅಭ್ಯರ್ಥಿ 130 ಮಾರ್ಕ್ಸ್, ಗ್ರಾಮೀಣ 135, ಇತರರ 140. ಈ ರೀತಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಸ್ನೇಹಿತರೆ. ಕ್ಯಾಟಗರಿ 3A ನಲ್ಲಿ ಕನ್ನಡ ಮಾಧ್ಯಮ, ಮಾಜಿ ಸೈನಿಕ, ಅಂಗವಿಕಲ, ಆಮೇಲೆ ಯೋಜನಾ ನಿರಾಶ್ರಿತರಿಗೆ ಹುದ್ದೆಗಳ ಮೀಸಲಿರಲಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಕ್ಯಾಟಗರಿ 3rd B ನಲ್ಲಿ ಮಹಿಳೆಯರಿಗೆ 138 ತನಕ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು. ಗ್ರಾಮೀಣ ಅಭ್ಯರ್ಥಿಗೆ 148, ಅಂಗವಿಕಲ 130, ಇತರರು 150. ಈ ರೀತಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಸ್ನೇಹಿತರೆ. ಕ್ಯಾಟಗರಿ 3rd B ನಲ್ಲಿಯೂ ಕೂಡ ಕನ್ನಡ ಮಾಧ್ಯಮ, ಮಾಜಿ ಸೈನಿಕ, ಯೋಜನಾ ನಿರಾಶ್ರಿತರಿಗೆ ಹುದ್ದೆಗಳ ಮೀಸಲು ಇರಲಿಲ್ಲ ಸ್ನೇಹಿತರೆ. ಇದಿಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಮಾಹಿತಿಯಾಗಿತ್ತು. ಹಿಂದಿನ ಶಿವಮೊಗ್ಗ ಬ್ಯಾಂಕ್ ಎಕ್ಸಾಮ್ದ ಇದೇ ಒಂದು ಜೂನಿಯರ್ ಅಸಿಸ್ಟೆಂಟ್, ಆಕ್ಚುಲಿ ಇದು ಬ್ಯಾಂಕ್ ಅಸಿಸ್ಟೆಂಟ್ ಸ್ನೇಹಿತರೆ. ನಾರ್ಮಲಿ ಬ್ಯಾಂಕ್ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ ಇವೆಲ್ಲ ಏನಪ್ಪಾ ಅಂದ್ರೆ ಕಟ್ ಆಫ್ ಮಾರ್ಕ್ಸ್ ಸೇಮೇ ನಿಲ್ತಾವ ಸ್ನೇಹಿತರೆ. ಇದು ಶಿವಮೊಗ್ಗದ ಕಟ್ ಆಫ್ ಮಾರ್ಕ್ಸ್ ಸ್ನೇಹಿತರೆ, ಶಿವಮೊಗ್ಗ DCC ಬ್ಯಾಂಕಿಂದ ಕಟ್ ಆಫ್ ಮಾರ್ಕ್ಸ್ ಸ್ನೇಹಿತರೆ. ಏನಿಲ್ಲಿ ಕಟ್ ಆಫ್ ಮಾರ್ಕ್ಸ್ ಅದಲ್ಲ, ಈ ಕಟ್ ಆಫ್ ಮಾರ್ಕ್ಸಿನ ಮೇಲೆ 5ರಿಂದ 6 ಮಾರ್ಕ್ಸ್ ಹೆಚ್ಚಿಗೆ ನಿಲ್ತದೆ. ಈ ಬಾರಿ ಇದಕ್ಕಿಂತ ಈ ಒಂದು ಕಟ್ ಆಫ್ ಮಾರ್ಕ್ಸ್ಗಿಂತ ಕಡಿಮೆ ಕಟ್ ಆಫ್ ಮಾರ್ಕ್ಸ್ ನಿಲ್ಲುವಂತ ಚಾನ್ಸಸ್ ಬಹಳಷ್ಟು ಕಡಿಮೆ. ಏನು ಈ ಕಟ್ ಆಫ್ ಮಾರ್ಕ್ಸ್ ಅಲ್ಲ, ಇದು 2023ರಲ್ಲಿ ನಡೆದಿರ್ತಕ್ಕಂಥ ಶಿವಮೊಗ್ಗ DCC ಬ್ಯಾಂಕಿನ ಎಕ್ಸಾಮ್ಗಳದ ಕಟ್ ಆಫ್ ಮಾರ್ಕ್ಸ್ ಸ್ನೇಹಿತರೆ. ಇದು ಈ ಕಟ್ ಆಫ್ ಮಾರ್ಕ್ಸ್ಗಿಂತ ಹೆಚ್ಚಿಗೆ ನಿಲ್ತದೆ, 5ರಿಂದ 6 ಮಾರ್ಕ್ಸ್ ಪ್ರತಿ ಕ್ಯಾಟಗರಿ ಒಳಗೆ ಹೆಚ್ಚಿಗೆ ನಿಲ್ಬಹುದು ಸ್ನೇಹಿತರೆ. ಹಾಗಾಗಿ ಇದನ್ನ ಒಂದು ಸ್ವಲ್ಪ ನೀವು ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ಇದಿಷ್ಟು ಈ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಫೆಕ್ಸ್ ಬ್ಯಾಂಕಿನ ಕಟ್ ಆಫ್ ಮಾರ್ಕ್ಸ್ ಅಂದ್ರೆ ಬ್ಯಾಂಕ್ ಅಸಿಸ್ಟೆಂಟ್ ಹುದ್ದೆಯ ಎಕ್ಸಾಮ್ದ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.